ಈ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ 5ನೇ ಪಾಠ ಹಿಂದಿ ಪಾಠ ಮಹಾತ್ಮ ಗಾಂಧಿ ಇದನ್ನು ನೋಡೋಣ. ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯನ್ನು ಆಧರಿಸಿ ಸಂಕಲಿಸಿದ ಈ ಪಾಠವನ್ನು ಈಗ ನೋಡೋಣ. बच्चे महात्मा गांधी जी के स्वभाव के बारे में जानते हैं. सत्य, अहिंसा, धर्म के दृढ़ निश्चय करने की ಪ್ರೇರಣಾ ಪಾತೆ ಹೈ. ಮಕ್ಕಳು ಮಹಾತ್ಮ ಗಾಂಧೀಜಿಯವರ ಸ್ವಭಾವದ ಬಗ್ಗೆ ತಿಳಿದಿದ್ದಾರೆ. ಮಕ್ಕಳಿಗೆ ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಸ್ವಭಾವದ ಬಗ್ಗೆ ಗೊತ್ತಿದೆ. ಸತ್ಯ ಅಹಿಂಸೆ ಧರ್ಮದ ಬಗ್ಗೆ ಮತ್ತು ದೃಢ ನಿಶ್ಚಯ ಮಾಡುವುದರ ಬಗ್ಗೆ ಸ್ಫೂರ್ತಿಯನ್ನು ಈ ಪಾಠ ನಿಮಗೆ ನೀಡುತ್ತದೆ. ಗಾಂಧೀಜಿಯವರು ನಿಮಗೆಲ್ಲ ಗೊತ್ತಿರಬೇಕು, ಸತ್ಯ ಅಹಿಂಸದ ದಾರಿಯಲ್ಲಿ ಸದಾ ನಡೆಯುತ್ತಿದ್ದರು. ಈ ಪಾಠದಿಂದ ಮಕ್ಕಳಿಗೆ ಆ ವಿಷಯದ ಬಗ್ಗೆ ಒಂದು ಸ್ಫೂರ್ತಿ ದೊರೆಯುತ್ತದೆ. ಮಹಾತ್ಮ ಗಾಂಧಿ ಮಹಾನ್ ಪುರುಷತೆ. ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧಿಯವರು ಮಹಾನ್ ಪುರುಷರಾಗಿದ್ದರು. ಅಂದೇ ನಾವು ಅವರಿಗೆ ಮಹಾತ್ಮ ಎಂದು ಕರೆಯುತ್ತೇವೆ. ಸಾರೇ ದೇಶನೇ ಉನ್ಹೇ ರಾಷ್ಟ್ರಪಿತ ಮಾನ. ಇಡೀ ದೇಶ ಅವರನ್ನು ರಾಷ್ಟ್ರಪಿತ ಎಂದು ಒಪ್ಪಿಕೊಂಡಿದೆ. ಉನ್ಹೀ ಕಿ ಪ್ರಯತ್ನ ಸೆ ಭಾರತ ಆಜಾದ್ ಹುವಾ. ಅವರ ಪ್ರಯತ್ನದಿಂದಾಗಿಯೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಭಾರತ ಸ್ವತಂತ್ರವಾಯಿತು. वे त्याग और तपस्या की ಮೂರ್ತಿ ಥೇ. ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಅಂದರೆ ಎಷ್ಟೇ ಕಷ್ಟ ಬಂದರೂ ಹಿಡಿದ ಹಠವನ್ನು ಬಿಡ್ತಾ ಇರಲಿಲ್ಲ. ತಪಸ್ಸಿನಂತೆ ಎಷ್ಟೇ ಕಷ್ಟ ಬಂದರೂ ಮಾಡ್ತಾ ಇದ್ರು ಅಂತ. ಧರ್ಮ ಉನ್ಕೆ ಪ್ರಾಣ ಥಾ और ಸತ್ಯ ಉನ್ಕಿ ಆತ್ಮ. ಧರ್ಮವೇ ಅವರ ಪ್ರಾಣವಾಗಿತ್ತು, ಸತ್ಯ ಅವರ ಆತ್ಮವಾಗಿತ್ತು. ಸತ್ಯ ಮತ್ತು ಧರ್ಮದ ದಾರಿಯನ್ನು ಅವರು ಯಾವಾಗಲೂ ಬಿಡ್ತಾ ಇರಲಿಲ್ಲ ಅಂತ. ಬಾಲಕ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಶರ್ಮೀಲೆ ಸ್ವಭಾವಕ್ಕೆ ಥೇ. ಬಾಲಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರು ನಾಚಿಕೆ ಸ್ವಭಾವದವರಾಗಿದ್ದರು. ठीक समय पर स्कूल जाते और घंटी बजते ही घर चलते. ಅವರು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುತ್ತಿದ್ದರು ಮತ್ತು ಶಾಲೆಯಲ್ಲಿ ಗಂಟೆ ಹೊಡೆದ ತಕ್ಷಣ, ಅಂದರೆ ಶಾಲೆ ಮುಗಿದ ತಕ್ಷಣ ಮನೆಗೆ ಬರ್ತಾ ಇದ್ರು ಅಂತ. ಅನವಶ್ಯಕ ಅಲ್ಲಿ ಇಲ್ಲಿ ನಿಂತು ಅವರು ಕಾಲಹರಣ ಮಾಡ್ತಾ ಇರಲಿಲ್ಲ ಅಂತ. ಸರಿಯಾದ ವೇಳೆಗೆ ಶಾಲೆಗೆ ಹೋಗ್ತಾ ಇದ್ರು ಮತ್ತು ಶಾಲೆ ಬಿಟ್ಟ ತಕ್ಷಣ ಮನೆಗೆ ಬರ್ತಾ ಇದ್ರು. ಉನ್ಹೇ ಕಾಮ್ ಸೆ ಹಿ ಕಾಮ್ತಾ. ಅವರು ಯಾವಾಗಲೂ ಕೆಲಸದಲ್ಲಿ ನಿರತರಾಗಿದ್ದರು. ಕೆಲಸವಿಲ್ಲದೆ ಸೋಮಾರಿಯಾಗಿ ಇರ್ತಾ ಇರಲಿಲ್ಲ ಅಂತ. ಕೆಲಸದಲ್ಲಿ ಮಗ್ನರಾಗಿರ್ತಿದ್ರು. ಕಭಿ ಉನ್ಹೋನೆ ಕಿಸಿ ಕೋ ನಹಿ ಸತಾಯ. ಅವರು ಯಾವಾಗಲೂ ಯಾರನ್ನೂ ಕಾಡಿಸಲಿಲ್ಲ ಅಂತ. ಅವರಿಗೆ ಆ ಕಾಡಿಸೋ ಸ್ವಭಾವ ಇರಲಿಲ್ಲ. ಕಭಿ ಜೂಟ್ ನಹಿ ಬೋಲೆ. ಯಾವಾಗಲೂ ಸತ್ಯವನ್ನೇ ಮಾತಾಡ್ತಾ ಇದ್ರು. ಸುಳ್ಳನ್ನು ಯಾವಾಗಲೂ ಹೇಳಲೇ ಇಲ್ಲ, ಎಂದೂ ಸುಳ್ಳನ್ನು ಹೇಳಲಿಲ್ಲ ಅಂತ. ಏಕ್ ದಿನ ಕಿ ಬಾತ್ ಹೈ. ಒಂದು ದಿನದ ಮಾತು. ಶಿಕ್ಷಾ ವಿಭಾಗಕ್ಕೆ ಅಧಿಕಾರಿ ಸ್ಕೂಲ್ ಕೆ ನಿರೀಕ್ಷಣ್ ಕೆ ಲಿಯೇ ಆಯೆ. ಒಂದು ಶಾಲೆಯ ನಿರೀಕ್ಷಣ ವಿಭಾಗದ ಅಧಿಕಾರಿ, ಶಾಲೆಯ ಶಿಕ್ಷಣ ವಿಭಾಗದ ಅಧಿಕಾರಿ ಶಾಲೆ ನಿರೀಕ್ಷಣೆಗೆ, ಅಂದರೆ ಶಾಲೆಯನ್ನು ತಪಾಸಣೆ ಮಾಡಲಿಕ್ಕೆ ಬಂದರು ಅಂತ. ಸ್ಕೂಲ್ ಇನ್ಸ್ಪೆಕ್ಟರ್ ಅಂತ ನಿಮ್ಗೆ ಗೊತ್ತಿರಬೇಕು. ಮೊದಲು ಸ್ಕೂಲ್ ಇನ್ಸ್ಪೆಕ್ಟರ್ ಅಂತ ಇರ್ತಾಯಿದ್ರು. ಅವರು ಸ್ಕೂಲ್ ಇನ್ಸ್ಪೆಕ್ಷನ್ಗೆ, ಅಂದರೆ ಶಾಲೆಯ ತಪಾಸಣೆಗೆ ಹುಡುಗರು ಎಷ್ಟು ಕಲ್ತಿದ್ದಾರೆ, ಶಿಕ್ಷಕರು ಕಲಿಸಿದ್ದಾರೋ ಏನಿಲ್ವೋ ಅಂತೆಲ್ಲ ತಪಾಸಣೆ ಮಾಡಲಿಕ್ಕೆ ಶಾಲೆಗೆ ಭೇಟಿ ಕೊಡ್ತಾಯಿದ್ರು. ಸ್ಕೂಲ್ ಇನ್ಸ್ಪೆಕ್ಟರು ಪ್ರತಿ ಸ್ಕೂಲ್ಗೆ ವಿಸಿಟ್ ನೀಡ್ತಾ ಇದ್ರು. ಉನ್ಹೋನೆ ಅಂಗ್ರೇಜಿ ಕೆ 5 ಶಬ್ದ ಲಿಖವಾಯೆ. ಅವರು ಇಂಗ್ಲೀಷ್ನಲ್ಲಿ 5 ಶಬ್ದಗಳನ್ನು ಬರೆಸಿದರು. ಅಂದರೆ ಹುಡುಗರಿಗೆ 5 ಶಬ್ದಗಳನ್ನು ಬರೆಯಲಿಕ್ಕೆ ಅವರು ಹೇಳಿದರು.
ಉನ್ಮೆ ಏಕ್ ಶಬ್ದ ತಾ ಕೆಟಲ್, ಅದರಲ್ಲಿ ಒಂದು ಶಬ್ದ ಕೆಟಲ್. ಬಾಲಕ್ ಗಾಂಧಿನೇ ಇಸ್ಕೆ ಹಿಜ್ಜೆ ಗಲತ್ ಲಿಖೆ, ಬಾಲಕ ಗಾಂಧಿ ಇದರ ಸ್ಪೆಲ್ಲಿಂಗ್, ಹಿಜ್ಜೆ ಅಂದರೆ ಸ್ಪೆಲ್ಲಿಂಗ್, ಗಲತ್ ಲಿಖೆ ತಪ್ಪು ಬರೆದರು. ಅಧ್ಯಾಪಕನೇ ಇಶಾರೆ ಸೆ ಸಮझाया कि दूसरे लड़के के हिज्जे देखकर ठीक कर लो. ಅಧ್ಯಾಪಕರು ಇಶಾರೈಸೆ ಅಂದರೆ ಸನ್ನೆ ಮಾಡಿ ತಿಳಿ ಹೇಳಿದರು. ಬೇರೆ ಹುಡುಗರು ಬರೆದಿದ್ದನ್ನು ನೋಡಿ ನೀ ಸ್ಪೆಲ್ಲಿಂಗು ಕರೆಕ್ಟ್ ಮಾಡ್ಕೊ ಅಂತ ಅವರು ಹೇಳಿದರು. ನೀನು ಬೇರೆ ಹುಡುಗರನ್ನು ನೋಡಿಕೊಂಡು ಅವರ ಸ್ಪೆಲ್ಲಿಂಗನ್ನು ನಿಂದು ತಪ್ಪಾಗಿದೆ, ನೀನು ಸರಿಯಾಗಿ ಮಾಡ್ಕೊ ಅಂತಂದು ಸನ್ನೆ ಮಾಡಿ ಹೇಳಿದರು. ಕಿಂತು ಗಾಂಧಿನೇ ಐಸಾ ನಹಿ ಕಿಯಾ, ಆದರೆ ಗಾಂಧೀಜಿಯವರು ಹಾಗೆ ಮಾಡಲಿಲ್ಲ. ಹಿಜ್ಜೆ ಕಿ ಗಲತಿ ಕೆ ಕಾರಣ ಮೋಹನ್ ಕೋ ಬುದ್ಧು ಮಾನಾ ಗಯಾ, ಆದರೆ ಗಾಂಧೀಜಿಯವರು ಹಾಗೆ ಮಾಡಲಿಲ್ಲ. ಈ ಸ್ಪೆಲ್ಲಿಂಗ್ ತಪ್ಪಾಗಿರೋದರ ಕಾರಣದಿಂದ ಮೋಹನನ್ನು ಬುದ್ಧು ಅಂತ ತಿಳಿದುಕೊಂಡ್ರು ಎಲ್ಲರೂ. ಶಿಕ್ಷಕರು ಕೂಡ ಏನು ಸನ್ನೆ ಮಾಡಿ ಹೇಳಿದರೂ ಕೂಡ ಇವನು ಬೇರೆಯವ್ರನ್ನ ನೋಡ್ಕೊಂಡು ಕಾಪಿ ಮಾಡಿ ಬರೀಲಿಲ್ಲಲ್ಲ, ಏನು ಬುದ್ಧು ಇದ್ದಾನಿವ, ಏನು ದಡ್ಡಿದ್ದಾನ ಅಂತಂದು, ಏನು ಪೆದ್ದಿದ್ದಾನ ಅಂತಂದು ಅವರು ಕೂಡ ತಿಳಿದುಕೊಂಡ್ರು. ಕಿಂತು ಉನ್ಹೇ ಬುರಾ ನ ಲಗ, ಆದರೆ ಬಾಲಕ ಗಾಂಧಿ ಅವರಿಗೆ ಕೆಟ್ಟ ಅನ್ನಿಸ್ಲಿಲ್ಲ. ಉನ್ಹೇ ಇಸ್ ಬಾತ್ ಕಿ ಖುಷಿ ಥಿ ಕಿ ಉನ್ಹೋನೆ ಚೋರಿ ಕಾ ರಾಸ್ತಾ ನಹಿ ಅಪ್ನಾಯ, ಅವರಿಗೆ ಈ ಮಾತಿನ ಖುಷಿ ಇತ್ತಂದರೆ ಅವರು ಕಳ್ಳತನದ ರಸ್ತೆಯನ್ನು ತನ್ನದಾಗಿಸಿಕೊಳ್ಳಲಿಲ್ಲ ಅಂತ. ಅಂದರೆ ಕಳ್ಳತನದ ರಾಸ್ತೆಯಲ್ಲಿ ನಡೆಯಲಿಲ್ಲ ಅನ್ನುವುದೇ ಅವರಿಗೆ ಖುಷಿ, ಅದೇ ಒಂದು ಅವರಿಗೆ ಸಂತೋಷ. ಉನ್ಕಿ ಸತ್ಯಪ್ರಿಯತಾ ಯಹಿ ಸೆ ಶುರು ಹುಯಿ, ಅವರ ಸತ್ಯವನ್ನು ಪ್ರೀತಿಸುವ ಅವರ ಸ್ವಭಾವ ಇಲ್ಲಿಂದಲೇ ಶುರುವಾಯಿತು, ಅಂದರೆ ಇಲ್ಲಿಂದಲೇ ನಮಗೆ ಕಾಣಸಿಗುತ್ತದೆ ಅಂತ. ಅಷ್ಟು ಬಾಲಕನಾಗಿದ್ದಾಗಲೇ ಅವರು ಸತ್ಯದ ಮಾರ್ಗದಲ್ಲಿ ನಡೆದರು ಅಂತ. ಜಿಸ್ನೆ ಉನ್ಹೇ ಆಗೇ ಮಹಾತ್ಮ ಬನಾಯ, ಈ ಸ್ವಭಾವವೇ ಅವರನ್ನು ಮುಂದೆ ಮಹಾತ್ಮನನ್ನಾಗಿಸಿತು ಅಂತ ಹೇಳ್ತಾರೆ ಇಲ್ಲಿ. श्रवण पितृभक्ति नाटक पढ़कर उन्होंने निश्चय किया कि मुझे भी श्रवण कुमार जैसा बनना चाहिए. ಶ್ರವಣ ಪಿತೃಭಕ್ತಿ ನಾಟಕವನ್ನು ಓದಿ ಅವರು ನಿಶ್ಚಯ ಮಾಡಿದರು, ನಾನು ಕೂಡ ಶ್ರವಣ ಕುಮಾರನ ಹಾಗೆ ಆಗಬೇಕು ಅಂತ. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. ಹರಿಶ್ಚಂದ್ರ ನಾಟಕವನ್ನು ನೋಡಿ ಅವರಿಗೆ ಅನಿಸ್ತಂದರೆ ಪ್ರತಿಯೊಬ್ಬರೂ ಹರಿಶ್ಚಂದ್ರನ ಹಾಗೆ ಆಗಬೇಕು, ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಸಹಿಸಿಕೊಂಡು ಸತ್ಯವನ್ನು ಪಾಲನೆ ಮಾಡಬೇಕು ಅಂತ. ಪ್ರತಿಯೊಬ್ಬರೂ ಕೂಡ ಹರಿಶ್ಚಂದ್ರನ ಹಾಗೆ ಆಗಬೇಕು ಅಂತ ಗಾಂಧೀಜಿಯವರಿಗೆ ಅನ್ನಿಸ್ತು. ಅಂದರೆ ಅವರಿಗೆ ಯಾವುದೇ ಒಳ್ಳೆಯ ಸ್ವಭಾವಗಳು ಹಿಡಿಸ್ತಾ ಇದ್ವು ಅಂತ. ಎಷ್ಟೇ ಕಷ್ಟವಾದರೂ ಒಳ್ಳೆಯತನವನ್ನು ಬಿಡಬಾರ್ದನ್ನುವುದು ಅವರ ಮನಸ್ಸಿನಲ್ಲಿತ್ತು. ಉನ್ಕಾ ಯಹ ನಿಶ್ಚಯ ದೃಢ ಹುವಾ, ಇದೇ ನಿಶ್ಚಯ ಅವರಲ್ಲಿ ದೃಢವಾಯ್ತಾ ಹೋಯಿತು. ಇದನ್ನೇ ಅವರು ನಿಶ್ಚಯಿಸಿಕೊಂಡ್ರು, ನಾನು ಹೀಗೆ ಇರಬೇಕು ಅಂತ ಅವರು ನಿಶ್ಚಯ ಮಾಡಿಕೊಂಡ್ರು. ಬಚ್ಪನ್ ಕೆ ಇಸ್ ಸತ್ಯ ಪ್ರೇಮನೆ ಹಿ ಆಗೆ ಉನ್ಹೇ ಸತ್ಯ ತಪಸ್ವಿ ಬನಾಯ, ಈ ಬಾಲ್ಯದಲ್ಲಿನ ಈ ಸತ್ಯದ ಬಗೆಗಿನ ಅವರ ಪ್ರೀತಿ ಇದೇ ಮುಂದೆ ಅವರಿಗೆ ಸತ್ಯ ತಪಸ್ವಿ ಬನಾಯ, ಸತ್ಯದ ಮಾರ್ಗದಲ್ಲಿ ನಡೆಯುವ ಒಂದು ತಪಸ್ವಿಯ ಹಾಗೆ ಇವರು ಆದರು ಅಂತ. ಏಕೌರ್ ಘಟನಾ ಹೈ, ಮತ್ತೊಂದು ಘಟನೆ ಇದೆ ಅಂತ ಇಲ್ಲಿ ಹೇಳ್ತಾರೆ. ಗಾಂಧೀಜಿ ಕೆ ಬಾಯಿನೇ 25 ರೂಪಾಯಿ ಕರ್ಜ್ ಲಿಯಾ ಥಾ. ಗಾಂಧೀಜಿಯವರ ಅಣ್ಣ 25 ರೂಪಾಯಿ ಸಾಲ ತೆಗೆದುಕೊಂಡಿದ್ದ. भाई के हाथ के सोने के कड़े से 1 तोला सोना काटकर कर्ज चुकाया गया. ಅವರ ಅಣ್ಣನ ಕೈಯಲ್ಲಿರುವಂತಹ ಬಂಗಾರದ ಬಳೆ, ಕಡೆ ಅಂತಂದರೆ ನೋಡಿರ್ಬೇಕು ನೀವು, ದಪ್ಪನ ಬಳೆ ಇರ್ತಾವೆ, ಅದರಿಂದ 1 ತೊಲೆ ಬಂಗಾರವನ್ನು ಕಟ್ ಮಾಡಿ ಕತ್ತರಿಸಿ ಆ ಸಾಲವನ್ನು ತೀರಿಸಲಾಯಿತು.
ಕರ್ಜ್ ಚುಕಾಯ ಗಯ. ಕರ್ಜ್ ಅಂದರೆ ಸಾಲ, ಚುಕಾಯ ಗಯ ಅಂದ್ರೆ ತೀರಿಸಲಾಯಿತು. ನೋಡಿ, ಅವರ ಅಣ್ಣ 25 ರೂಪಾಯಿ ಸಾಲ ಮಾಡಿದ್ದ. ಆ ಸಾಲ ತೀರಿಸಲಿಕ್ಕೆ ಏನು ಮಾಡಿದರು ಅಂತಂದರೆ, ತಮ್ಮ ಕೈಯಲ್ಲಿನ ಬಂಗಾರದ ಬಳೆಯಿಂದ 1 ತೊಲೆ ಬಂಗಾರವನ್ನು ಕತ್ತರಿಸಿ, ಅಂದರೆ ಅಷ್ಟೊಂದು ಕಡಿಮೆ ಮಾಡಿ ಆ ಬಂಗಾರ ಅದರಾಗಿಂದು ಸಾಲವನ್ನು ತೀರಿಸಿದರು. ಗಾಂಧಿ ಕೋ ಇಸ್ ಚೋರಿ ಕೆ ಕಾಮ್ ಸೆ ಬಹುತ್ ದುಃಖ ಹುವಾ. ಗಾಂಧೀಜಿಯವರಿಗೆ ಈ ಒಂದು ಕೆಲಸದಿಂದಾಗಿ, ಈ ಕಳ್ಳತನದ ಕೆಲಸದಿಂದಾಗಿ ಬಹಳ ದುಃಖವಾಯಿತು ಅಂತ. ಉನ್ಹೋನೆ ನಿಶ್ಚಯ ಕಿಯಾ ಕಿ ಭವಿಷ್ಯ ಮೇ ಕಭಿ ಚೋರಿ ನಹಿ ಕರುಂಗಾ. ಅವರು ನಿಶ್ಚಯ ಮಾಡಿದರು, ಇನ್ನು ನಾನು ಭವಿಷ್ಯದಲ್ಲಿ ಮುಂದೆ ಯಾವಾಗಲೂ ಇಂಥ ಕಳ್ಳತನದ ಕೆಲಸವನ್ನು ಮಾಡುವುದಿಲ್ಲ ಅಂತಂದು ಅವರು ನಿಶ್ಚಯ ಮಾಡಿದರು. ಪಿತಾಸೆ ಮಾಫಿ ಮಾಂಗನೆ ಕಿ ಬಾತ್ ಸೋಚಿ. ಅವರು ತಂದೆಯವರ ಜೊತೆ ನಾನು ಕ್ಷಮಾ ಕೇಳಬೇಕಂತ ವಿಚಾರ ಮಾಡಿದರು. ಪರ್ ಪಿತಾಕೆ ಸಾಮ್ನೆ ಜಾನೆ ಕಿ ಹಿಮ್ಮತ್ ನ ಹುಯಿ. ಆದರೆ ತಂದೆಯವರಿಗೆ ಎದುರಿಗೆ ಹೋಗಲಿಕ್ಕೆ ಅವರಿಗೆ ಧೈರ್ಯ ಸಾಲಲಿಲ್ಲ. ಸಾರಿ ಘಟನಾ ಪತ್ರ ಮೇ ಲಿಖಕರ್ ಗಾಂಧಿನೇ ಪಿತಾ ಸೆ ಸಜಾ ಮಾಂಗಿ. ಈ ಎಲ್ಲ ಘಟನೆಯನ್ನು ಪತ್ರದಲ್ಲಿ ಬರೆದು ಗಾಂಧೀಜಿಯವರು ತಂದೆಯವರ ಹತ್ತಿರ ಶಿಕ್ಷೆಯನ್ನು ಬೇಡಿದರು. ಅಂದರೆ ಈ ತಪ್ಪಿಗೆ ಶಿಕ್ಷೆಯನ್ನು ಕೊಡುವಂತಂದು ಪತ್ರದಲ್ಲಿ ಬರೆದು ಅವರು ಬೇಡಿದರು. ಪತ್ರ ಪಡ್ಕರ್ ಪಿತಾಕಿ ಆಂಖೆ ಬರಾಯಿ. ಆ ಪತ್ರವನ್ನು ಓದಿ ಗಾಂಧೀಜಿಯವರ ತಂದೆಯವರ ಕಣ್ಣುಗಳು ತುಂಬಿ ಬಂದವು. ಗಾಂಧೀಜಿನೇ ಹಮೇಶಾ ಕೆ ಲಿಯೇ ಚೋರಿ ಕಿ ಆದತ್ ಛೋಡ್ ದಿ. ಗಾಂಧೀಜಿಯವರು ಕೊನೆಯವರೆಗೂ, ಅಂದರೆ ಹಮೇಶಾ ಕೆ ಲಿಯೇ ಕೊನೆಯವರೆಗೂ ಅವರು ಈ ಕಳ್ಳತನದ ಒಂದು ಹವ್ಯಾಸ ಅಥವಾ ಕಳ್ಳತನದ ಒಂದು ಅಭ್ಯಾಸವನ್ನು ಬಿಟ್ಟರು. पिता के आंसू देखकर गांधी को विश्वास हो गया कि पिता ने मुझे क्षमा कर दिया है. ತಂದೆಯವರ ಕಣ್ಣೀರನ್ನು ನೋಡಿ ಗಾಂಧೀಜಿಯವರಿಗೆ ವಿಶ್ವಾಸವಾಯಿತು, ತಂದೆಯವರು ನನ್ನನ್ನು ಕ್ಷಮಿಸಿದ್ದಾರೆ ಅಂತಂದು ಅವರಿಗೆ ವಿಶ್ವಾಸವಾಯಿತು. ಅಹಿಂಸಾ ಸತ್ಯ और धर्म के दृढ़ निश्चय ने ಗಾಂಧಿ ಕೋ ಮಹಾತ್ಮ ಬನಾಯ. ಈ ಅಹಿಂಸೆ, ಸತ್ಯ ಮತ್ತು ಧರ್ಮ ಇವುಗಳನ್ನು ಅವರು ದೃಢ ನಿಶ್ಚಯ ಮಾಡಿ, ಇದನ್ನು ನಾನು ಈ ದಾರಿಯಲ್ಲಿ ನಡಿಬೇಕೆಂದು ದೃಢ ನಿಶ್ಚಯ ಮಾಡಿ ಗಾಂಧೀಜಿಯವರು ಮುನ್ನಡೆದಿದ್ದರು. ಅದೇ ಅವರನ್ನು ಮಹಾತ್ಮನನ್ನಾಗಿಸಿತು ಅಂತ ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಅಂದರೆ ಈ ಅಹಿಂಸೆ, ಸತ್ಯ, ಧರ್ಮವನ್ನು ಅವರು ತಮ್ಮ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದರು. ಅವರಲ್ಲಿ ಮನಸ್ಸಿನಲ್ಲಿ ಅದೊಂದು ದೃಢ ನಿಶ್ಚಯವನ್ನು ಮಾಡಿದರು ಅವರು. ಅದೇ ಅವರನ್ನು ಮಹಾತ್ಮನನ್ನಾಗಿಸಿತು ಅಂತ ಇಲ್ಲಿಗೆ ಈ ಪಾಠವನ್ನು ಮುಗಿಸಲಾಗಿದೆ. ವಿದ್ಯಾರ್ಥಿಗಳೇ, ನಾವು ಮಾಡುವ ಕನ್ನಡ, ಇಂಗ್ಲೀಷ್, ಹಿಂದಿ ಪಾಠಗಳನ್ನು ತಪ್ಪದೇ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು.